ಮಾಜಿ ಮಸಾಲ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ರಣಕಹಳೆ ಮೊಳಗಿಸ್ತಾ ಇದೆ. ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಈ ಮೈತ್ರಿ ಪಕ್ಷಗಳು ಬೃಹತ್ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾವೆ. 2ನೇ ದಿನಕ್ಕೆ ಕಾಲಿಟ್ಟಿದೆ ದೋಸ್ತಿಗಳ ಪಾದಯಾತ್ರೆ. ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಈ ಪಾದಯಾತ್ರೆಯ ನೇತೃತ್ವವನ್ನು ವಹಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರ ರಾಜ್ಯದಾದ್ಯಂತ ಸಂಚಲನವನ್ನು ಹುಟ್ಟು ಹಾಕಿದಂಥ ಯೋಜನೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಿಡದಿಯ BGS ವೃತ್ತದಿಂದ ಈ ಪಾದಯಾತ್ರೆ ಆರಂಭ ಆಗಿದೆ. ಇವತ್ತು ಹೋರಾಟಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ರೈತರನ್ನು ಉದ್ದೇಶಿಸಿ ದೇವೇಗೌಡರು ಮಾತಾಡ್ತಾರೆ. ಈಗಾಗಲೇ ಪಾದಯಾತ್ರೆ ಕೂಡ ಆರಂಭ ಆಗಿದೆ. BGS ವೃತ್ತದಿಂದ ನೈಸ್ ಜಂಕ್ಷನ್ವರೆಗೂ ಕೂಡ ಈ ಪಾದಯಾತ್ರೆ ನಡೆಯುತ್ತೆ. ನೋಡಿ, 7,600 ಎಕರೆ ಫಲವತ್ತಾದ ಭೂಮಿಯ ವಿಚಾರ ಇದು. ಜೊತೆಗೆ 2,000 ಸರ್ಕಾರಿ ಭೂಮಿ ಇದೆ. ಇಲ್ಲಿ ಟೌನ್ಶಿಪ್ಪನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಇದು ರಿಯಲ್ ಎಸ್ಟೇಟ್ ದಂಧೆ, ರೈತರ ಬದುಕಿನ ಜೊತೆ ಆಟ ಆಡಲಾಗ್ತಾ ಇದೆ. ಈ ರೀತಿ ಹಲವಾರು ಟೀಕೆ ಟಿಪ್ಪಣಿಗಳು ಈಗಲೇ ಬಂದಿದ್ದಾವೆ. ಈ ಹಿಂದೆ ಇದೇ ಯೋಜನೆಯನ್ನು ಕುಮಾರಸ್ವಾಮಿ ಅವರು ಕೈಗೆತ್ತಿಕೊಂಡಿದ್ರು. ಯಾವಾಗ ರೈತರ ವಿರೋಧ ವ್ಯಕ್ತ ಆಯಿತು ಅದನ್ನು ಅಲ್ಲಿಗೆ ಕೈಬಿಟ್ರು. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ. ಈಗ ಆ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ. ಮಾತ್ರ ಅಲ್ಲ, ಆ ಯೋಜನೆಯನ್ನು ಟೆನಿಕಾಸ್ಟ್ ಮಾಡಲೇಬೇಕು ಅಂತ ಹೇಳಿ ಒಂದಷ್ಟು ಚಾಲನೆಯನ್ನು ಕೊಡ್ತು. ಮಗದೊಮ್ಮೆ ರೈತರ ವಿರೋಧ ವ್ಯಕ್ತ ಆಯಿತು. ಅಂತಿಮವಾಗಿ ಹೋರಾಟಗಳು ನಡೆಯಿತು. ಈಗಾಗಲೇ ಒಂದು ಹಂತದ ಹೇಳಿಕೆಯನ್ನು ಸರ್ಕಾರದ ಮಟ್ಟದಲ್ಲಿ DK ಶಿವಕುಮಾರ್ ಅವರೇ ಸ್ವತಃ ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ ಅಂತ ಹೇಳೋದಾದರೆ, ರೈತರು ಸ್ವ ಇಚ್ಛೆಯಿಂದ ಭೂಮಿ ಕೊಟ್ಟರೆ ಮಾತ್ರ ಈ ಟೌನ್ಶಿಪ್ ಯೋಜನೆ ಅಂತ ಹೇಳಿದ್ದಾರೆ. ಆದರೂ ಈ ಒಂದು ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಸರ್ಕಾರದ ನಿರ್ಧಾರಗಳೇನಿದೆ ರೈತರನ್ನು ಕೆರಳಿಸುವಂತೆ ಮಾಡಿದೆ. ಯಾಕಂದರೆ ಸರ್ಕಾರ ಈಗ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಆ ಭೂಮಿಯನ್ನು, ಅಂದರೆ ಆ ಫಲವತ್ತಾದ ಭೂಮಿಯನ್ನು ಏನಂತ ಕನ್ಸಿಡರ್ ಮಾಡಿದೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ರೆಡ್ ಝೋನ್ ಅಂತ ಹೇಳಿ ಲೇಬಲ್ ಮಾಡಿದೆ. ಸೊ ಹಾಗಾಗಿ ಸರ್ಕಾರದ ನಡೆ ಇರ್ಬೋದು, ಸರ್ಕಾರದ ಯೋಚನೆ ಇರ್ಬೋದು, ಬಿಡದಿ ರೈತರನ್ನು ಅಥವಾ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಸರ್ಕಾರ ಪರಿಗಣಿಸ್ತಾ ಇರುವಂಥ ರೀತಿಯ ಬಗ್ಗೆ ಆಕ್ರೋಶ ಅನ್ನೋದು ವ್ಯಕ್ತ ಆಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದು JDSನ ಪಾದಯಾತ್ರೆ. JDSನವರು ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಅದಕ್ಕೆ BJPಯವರು ಕೂಡ ಸಾಥ್ ಕೊಟ್ಟಿದ್ದಾರೆ. ವಿಶೇಷವಾಗಿ ನಿನ್ನೆ R ಅಶೋಕ್ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಕೈ ಬಿಡಬೇಕು, ಈ ರಿಯಲ್ ಎಸ್ಟೇಟ್ ದಂಧೆಯನ್ನು ನಾವು ಒಪ್ಪೋದಕ್ಕೆ ಸಿದ್ಧ ಇಲ್ಲ, ಈ ರೀತಿ ಹಲವಾರು ವಿಚಾರಗಳು ಈಗಾಗಲೇ ಪ್ರಸ್ತಾಪ ಆಗಿದ್ದಾವೆ. ಅಪಾರ ಸಂಖ್ಯೆಯ ರೈತ ಸಮೂಹ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಇವತ್ತಿನ ಅಪ್ಡೇಟನ್ನು ನಾನು ಹೇಳ್ತಾ ಹೋಗೋದಾದರೆ, ಭಾಳ ಮುಖ್ಯವಾಗಿ ಬಿಡದಿ ಟೌನ್ಶಿಪ್ಪನ್ನು ವಿರೋಧಿಸಿ ಮೈತ್ರಿಯ ಹೋರಾಟ ಇದು, ಮೈತ್ರಿಯ ಪಾದಯಾತ್ರೆ ಇದು. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಪಾದಯಾತ್ರೆ ಬಿಡದಿಯ BGS ವೃತ್ತದಿಂದ ಆರಂಭ ಆಗಿದೆ. ಇವತ್ತು ವಿಶೇಷವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಸಾಥ್ ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ದೇವೇಗೌಡರು ಏನು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. BGS ವೃತ್ತದಿಂದ ನೈಸ್ ಜಂಕ್ಷನ್ವರೆಗೂ ಇವತ್ತು ಪಾದಯಾತ್ರೆ ನಡೆಯುತ್ತೆ. ಬೈರಮಂಗಲ ಕ್ರಾಸ್ ಇರ್ಬೋದು, ಬಿಲ್ಲಕೆಂಪನಹಳ್ಳಿ ಗೇಟ್, ಆಮೇಲೆ ಲಕ್ಷ್ಮೀ ಸಾಗರ, ಆಂಜನೇಯ ಸ್ವಾಮಿ ದೇವಸ್ಥಾನ, ಮಂಚನಾಯಕನಹಳ್ಳಿ, ಶೇಷಗಿರಿಹಳ್ಳಿ ಟೋಲ್ ಪ್ಲಾಜಾ, ಅದರ ಜೊತೆಗೆ MCD ಕನ್ವೆನ್ಷನ್ ಹಾಲ್, ಕುಂಬಳಗೋಡು, ದೊಡ್ಡಾಲದಮರ ಕ್ರಾಸ್, ಅಂಚೆಮಾಳೆ, ಚಲ್ಲಘಟ್ಟ, ಮೈಸೂರು ರೋಡ್, ನೈಸ್ ಜಂಕ್ಷನ್ವರೆಗೂ ಕೂಡ ಈ ಪಾದಯಾತ್ರೆ ನಡೆಯುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾ ಹೋಗ್ತಾರೆ. ಜನಾರ್ದನ್, BJP ಹಾಗೂ JDS ಜಂಟಿಯಾಗಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾವೆ. ಇವತ್ತು ಯಾವ ರೀತಿ ಪಾದಯಾತ್ರೆ ನಡೆಯುತ್ತೆ, ಯಾವೆಲ್ಲ ಘಟಾನುಘಟಿ ನಾಯಕರು ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ? ಯುವಶ್ರೀ, 2ನೇ ದಿನದ ಪಾದಯಾತ್ರೆ ಇನ್ನೇನು ಆರಂಭ ಆಗ್ತಾ ಇದೆ. ದೇವೇಗೌಡರು ಇವತ್ತು 2ನೇ ದಿನದ ಪಾದಯಾತ್ರೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಭಾಳ ಪ್ರಮುಖವಾಗಿ ಇವತ್ತು ಅವರೇ ವಿಶೇಷ ವ್ಯಕ್ತಿ. ಇವತ್ತಿನ ಪಾದಯಾತ್ರೆಯಲ್ಲಿ 2ನೇ ದಿನ ಪಾದಯಾತ್ರೆಯಲ್ಲಿ 1ನೇ ದಿನದ ಪಾದಯಾತ್ರೆ ಯಶಸ್ವಿಯಾಗಿ ನಡೆದಿದೆ. ಸಾಕಷ್ಟು ಜನ ರೈತರು, ರೈತ ಮುಖಂಡರು ಕೂಡ ಅದರಲ್ಲಿ ಭಾಗಿಯಾಗಿದ್ದರು, ಮೆರವಣಿಗೆ ಮಾಡಿ ಪಾದಯಾತ್ರೆಯಲ್ಲಿ ತೊಡಕೊಂಡ್ರು. ಇವತ್ತು ಮತ್ತೆ 2ನೇ ದಿನದ ಪಾದಯಾತ್ರೆ ಈಗ ಬಿಡದಿಯ BGS ವೃತ್ತದಿಂದ ಆರಂಭ ಆಗ್ತಾ ಇದೆ. 15 ಕಿಲೋಮೀಟರ್ಗಳ ದೂರ ಇವತ್ತು ನಡಿಬೇಕಾಗಿದೆ. ನಿನ್ನೆ ದಿನ ನಾವಿಲ್ಲಿ ನೋಡ್ತೀವಿ ದಿವಸ, ಸ್ವಲ್ಪ ನಿಮ್ಮ ವಿಜುವಲ್ಸನ್ನು ತೋರಿಸ್ತೀನಿ. ನಿನ್ನೆ ದಿನ ನೋಡಿದ ಸಂದರ್ಭದಲ್ಲಿ BJP ಲೀಡರ್ ಬಿಟ್ಟರೆ ಕೆಳಗಡೆಯಲ್ಲಿ ಕಾರ್ಯಕರ್ತರು ಅಷ್ಟಾಗಿ ಕಾಣ್ತಾ ಇರಲಿಲ್ಲ. ಫ್ಲ್ಯಾಗು ಕೂಡ ಅಲ್ಲೊಂದು ಇಲ್ಲೊಂದು ಅಂತ ಕಾಣಿಸ್ತಾ ಇತ್ತು. ಇವತ್ತು ಸ್ವಲ್ಪ BJPಯ ಫ್ಲ್ಯಾಗ್ಗಳು ಜಾಸ್ತಿ ಕಾಣಿಸ್ತಾ ಇದೆ. JDSನ ಫ್ಲ್ಯಾಗ್ ಕೂಡ ಜಾಸ್ತಿ ಕಾಣಿಸ್ತಾ ಇದೆ. ಬೇರೆ ಬೇರೆ ಭಾಗದಿಂದ, ಬಿಡದಿ ಸುತ್ತಮುತ್ತ ಬೇರೆ ಬೇರೆ ಹಳ್ಳಿಗಳಿಂದ ಸಾಕಷ್ಟು ಜನ, ರೈತರು, ಮುಖಂಡರು, ಮಹಿಳೆಯರು ಎಲ್ಲರೂ ಕೂಡ ಬಂದು ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ.
ಹಾಗೆಯೇ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ದೇವೇಗೌಡರು ಕೂಡ ಬರ್ತಾರೆ, ಬಂದು ಪಾದಯಾತ್ರೆಗೆ ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ. ನಾನು ನಮ್ಮ ಜೊತೆಯಲ್ಲಿ ನಿಸರ್ಗ ನಾಡಸ್ವಾಮಿ ಅವರಿದ್ದಾರೆ, ಮಾಜಿ ಶಾಸಕರು, ಅವ್ರನ್ನ ಮಾತಾಡಿಸೋದು ಪ್ರಯತ್ನ ಮಾಡ್ತೀನಿ ಚಿಕ್ಕದಾಗಿ. ಸರ್, ಇವತ್ತಿನ ಪಾದಯಾತ್ರೆ ಬಗ್ಗೆ ಏನು ಹೇಳ್ತೀರಿ? ದೇವೇಗೌಡರು ಬಂದು ಚಾಲನೆಯನ್ನು ನೀಡ್ತಾ ಇದ್ದಾರೆ. ಹೌದು, ಈಗಾಗಲೇ ನಿನ್ನೆ ದಿವಸ ನಮ್ಮ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾದಂಥ ನಮ್ಮ ಕುಮಾರಣ್ಣವರು ಚಾಲನೆ ಕೊಟ್ಟಿದ್ದರು. ಇವತ್ತು ಅದೇ ರೀತಿ ಬಿಡದಿಯಿಂದ ಪ್ರಾರಂಭ ಆಗಿ ಫ್ರೀಡಮ್ ಫಾರ್ವರ್ಕು ಪಾದಯಾತ್ರೆ ಮಾಡೋದಕ್ಕೆ ನಮ್ಮ ಮಂಡಿನ ಮಗ, ಈ ದೇಶದ ದೇವೇಗೌಡ ಅಪ್ಪಾಜಿಯವರು ಬಂದು ಈ ಕಾರ್ಯಕ್ರಮನ ಚಾಲನೆ ಕೊಡ್ತಾ ಇದ್ದಾರೆ. ಆದರೂ ಇಂಥ 94 ವರ್ಷಗಳ ಇತಿಹಾಸದಲ್ಲಿ ಅವರು ರೈತರ ಪರ ಹೋರಾಟ ಮಾಡಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾದ ದೇವೇಗೌಡ ಅಪ್ಪಾಜಿಯವರು ಮತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಣ್ಣವರು ಇವತ್ತು ನಾವೆಲ್ಲ ಪಾದಯಾತ್ರೆ ಮೂಲಕ ಈ ಬಿಡದಿ ಟೌನ್ಶಿಪ್ ಅನ್ನ ಜಾರಿಗೆ ತರೋದನ್ನ ವಿರೋಧ ಮಾಡಿ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ಓಕೆ, ಮತ್ತೆ ಇವತ್ತಿನ ಪಾದಯಾತ್ರೆ ನಿನ್ನೆ ದಿನ ನಡೆದಿದೆ, ಇವತ್ತು ನಡೆದಿದೆ. ಈ ಒಂದು ಪಾದಯಾತ್ರೆಗೆ ಸರ್ಕಾರ ಬೆಲೆ ಕೊಡುತ್ತೆ ಅಂತ ಅನ್ಸುತ್ತಾ? ಮಣಿಸುತ್ತೆ ಸರ್ಕಾರವನ್ನು? ಯಾವುದೇ ಸರ್ಕಾರ, ಜನಪ್ರತಿನಿಧಿಗಳಿಂದ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರ ಯಾವುದೇ ಇರಲಿ, ಜನರಿಗೆ ತಲೆ ಬಾಗಲೇಬೇಕು. ಜನರಿಗಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ ಅನ್ನೋದು ಈಗಾಗಲೇ ಸರ್ಕಾರ ಗಮನಕ್ಕೆ ಹೋಗಿದೆ. ನಾವು ಮೊದಲನೇ ಬಾರಿ ಪಾದಯಾತ್ರೆ ಅವತ್ತು ಪ್ರಾರಂಭ ಮಾಡಿದಾಗ ಅವತ್ತೇ ಇವತ್ತು ಸಮಿತಿಯನ್ನು ನಾವು ಪಾದಯಾತ್ರೆ ಸ್ಟಾರ್ಟ್ ಮಾಡ್ತೀವಿ ಅಂತ ಸರ್ಕಾರ ಗಮನಕ್ಕೆ ಹೋದ ತಕ್ಷಣ ಇಮಿಡಿಯೇಟ್ ಆಗಿ ನೆನ್ನೆ ಸಮಿತಿಯನ್ನು ರಾತ್ರೋರಾತ್ರಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಇನ್ನೂ ಮುಂದಿನ ದಿನಗಳಲ್ಲಿ ಅವರು ಸರ್ಕಾರ ನಮ್ಮ ಇದಕ್ಕೆ ಒಪ್ಪದೇ ಇದ್ರೆ, ರೈತರ ಪರವಾಗಿ ಅವರು ಡಿಕ್ಲೇರ್ ಮಾಡದೇ ಇದ್ರೆ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಇದು ಮುಖಂಡರುಗಳು, ಇಲ್ಲಿನ ಭಾಗದ ರೈತರು ಎಲ್ಲರೂ ಕೂಡ ಹೇಳ್ತಾರಂತ ಮಾತು ದಿವೇಶ್ರೀ. ಅಂದರೆ ಈ ಹೋರಾಟ ಈಗ 2 ದಿನದ ಹೋರಾಟ ಮೆರವಣಿಗೆ ಪಾದಯಾತ್ರೆ ನಡೀತಾ ಇದೆ. ಒಂದು ವೇಳೆ ಸರ್ಕಾರ ಬಗ್ಗದೇ ಇದ್ದರೆ, ರೈತರ ಪರವಾದಂಥ ಆದೇಶವನ್ನು ಮಾಡದೇ ಇದ್ದಲ್ಲಿ ಈ ಹೋರಾಟ ಮುಂದುವರಿಯುತ್ತೆ. ಅರ್ಥಾತ್ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಪಾದಯಾತ್ರೆ ಮಾಡೋದು, ಪ್ರತಿಭಟನೆ ಮಾಡೋದು ಇನ್ನೊಂದು ಮಾಡೇ ಮಾಡ್ತೀವಿ. ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುವ ತನಕ ತಮ್ಮ ಹೋರಾಟದಿಂದ ಹೆಜ್ಜೆ ಹಿಂದೆ ಇಡುವ ಪ್ರಶ್ನೆ ಇಲ್ಲ ಅನ್ನೋ ವಿಚಾರವನ್ನು ನಿನ್ನೆಯಿಂದಲೂ ಸಹಿತ ಈ ಭಾಗದಲ್ಲಿ ಇರುವಂಥ ಮುಖಂಡರುಗಳು, ರೈತರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಸೊ ಇವತ್ತಿನ 2 ದಿನ ಪಾದಯಾತ್ರೆ ನೋಡ್ತಾ ಇದ್ದೀರಿ, ಉರಿ ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಆದರೆ ಯಾವ ಕ್ಷಣದಲ್ಲಿ ಮಳೆ ಬರುತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ನೆನ್ನೆನೂ ಕೂಡ ಹಾಗೆ ಆಯಿತು, ಬಿಸಿಲು ಇತ್ತು, ಮಳೆನೂ ಆಯಿತು. ಅದ್ರ ನಡುವೆ ಪಾದಯಾತ್ರೆಯನ್ನು ಎಲ್ಲೂ ಕೂಡ ನಿಲ್ಲಿಸಿದ್ದೇನೆ, ಹಾಗೆ ಕಂಟಿನ್ಯೂ ಆಗಿತ್ತು. ಇವತ್ತು ಕೂಡ ಕಂಟಿನ್ಯೂ ಆಗುತ್ತೆ. ಇವತ್ತು ಸುಮಾರು ಒಂದು 15 ಕಿಲೋಮೀಟರ್ ನಡೀಲಿಕ್ಕಿದೆ. ಒಂದು 2 ಗಂಟೆ 2:30 ಅಷ್ಟೊತ್ತಿಗೆ ಮಧ್ಯಾಹ್ನದ ಊಟಕ್ಕೆ ಒಂದು ಅರ್ಧ ಗಂಟೆ ನಿಲ್ಲಿಸ್ತಾರೆ. ಆ ನಂತರ ಮತ್ತೆ ಕಂಟಿನ್ಯೂ ಆಗುತ್ತೆ. ದಿವೇಶ್ರೀ, ಇನ್ನೊಂದು ಪ್ರಶ್ನೆ ಕ್ರಿಸ್ಪಾಗಿ ಹೇಳಿ, ರೆಡ್ ಝೋನ್ ಆಗಿರೋದ್ರ ಬಗ್ಗೆ ಅಲ್ಲಿ ರೈತರ ಅಭಿಪ್ರಾಯ ಹೇಗಿದೆ ಜನಾರ್ದನ್? ಖಂಡಿತ ಇದು ಇಲ್ಲಿ ಒಂದಷ್ಟು ಗೊಂದಲ ಇದೆ ರೈತರಲ್ಲಿ, ಕೆಲವರಲ್ಲಿ. ರೆಡ್ ಝೋನ್ ಆಗಿದೆ ಅಂತೇಳಿ ಕೆಲವರು ಆರೋಪ ಮಾಡ್ತಾರೆ. ಅದರಿಂದ ಏನು ಸಮಸ್ಯೆ ಇಲ್ವಾ ಅಂತೇಳಿ. ಕುಮಾರಸ್ವಾಮಿ ಅವರೇ ರೆಡ್ ಝೋನ್ ಮಾಡಿದ್ದು ಅನ್ನೋ ವಿಚಾರನೂ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ರೈತರಿಗೆ ಅದೇ ಯಾವ ರೀತಿ ಗೊಂದಲ ಕೂಡ ಇಲ್ಲ. ರೆಡ್ ಝೋನ್ ಆರೋ ಇರಲಿ, ಇನ್ನೊಂದು ಝೋನ್ ಆದರೂ ಇರಲಿ, ಭೂಮಿ ನಮ್ಮ ಬಳಿಯೇ ಇರಲಿ, ನೀವು ಏನಾದರೂ ಆದೇಶ ಮಾಡ್ಕೊಳ್ಳಿ, ಬೇರೆ ರೀತಿಯಲ್ಲಿ ಆದೇಶ. ಆದರೆ ಅದರಿಂದ ರೈತರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ಇಲ್ಲಿ ರೈತರು ಇರುವಂಥವ್ರು ಈ ಭೂಮಿಯನ್ನು ಸೇಲ್ ಮಾಡೋದು, ರಿಯಲ್ ಎಸ್ಟೇಟ್ ಮಾಡೋದು ಮಾಡಲಿಕ್ಕೆ ಇರುವಂಥ ಒಂದೇ ಒಂದು ಕೋರಿಕೆ ಏನಂದರೆ, ಭೂಮಿ ಹಾಗೆ ಇರಲಿ, ಆ ಕೃಷಿ ಚಟುವಟಿಕೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ, ನಿಮ್ಮ ಯೋಜನೆಯನ್ನು ಇಲ್ಲಿಂದ ಕೈ ಬಿಡಿ ಅಷ್ಟೇ. ಮುಂದೆ ಏನಾದರೂ ಬೇರೆ ಆದರೆ ಮುಂದಿನ ದಿನದಲ್ಲಿ ನೋಡ್ಕೊಳ್ಳೋಣ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿನ ರೈತರು, ಈ ಭಾಗದ ರೈತರಲ್ಲೂ ಕೂಡ ಹೇಳ್ತಾ ಇದ್ದಾರೆ. ದಿವೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಜನಾರ್ದನ್.